ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರ ಮುನ್ನಡೆ ಯಥಾಪ್ರಕಾರವಾಗಿ ಮುಂದುವರೆದಿದೆ. ಅದನ್ನ ಹಿಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. 21,369 ಮತಗಳ ಮುನ್ನಡೆಯನ್ನ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ. ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರಿಗೆ ಭಾರಿ ಹಿನ್ನಡೆ. ಮಂಡ್ಯದಲ್ಲೂ ಕೂಡ ಹಂಗೆ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಸಲ ಅಲ್ಲಿ ಅಧಿಕಾರದಲ್ಲಿದೆ. ಹಾಗಾಗಿ ಈ ಬಾರಿ ಗೆಲುವು ಸಾಧಿಸೋದಕ್ಕೆ ಬಹಳ ಅನುಕೂಲ ಆಗಿದೆ ಅನ್ನುವಂತ ರೀತಿಯಾಗಿ ಇತ್ತು. ಆಮೇಲೆ ಚಲುವರಾಯಸ್ವಾಮಿ ಅವರು, ಮಂಡ್ಯಕ್ಕೆ ಸಂಬಂಧಪಟ್ಟಂಗಿನ ಗಣಿಗಾ ರವಿ ಅವರಾಗಿರ್ಬೋದು, ಮದ್ದೂರಿಗೆ ಸಂಬಂಧಪಟ್ಟಂಗಿನ ಶಾಸಕರು ಎಲ್ಲ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು ಸ್ಟಾರ್ ಚಂದ್ರು ಅವರನ್ನ ಗೆಲ್ಸೋದಕ್ಕೆ. ಹಣಬಲ ಅನ್ನುವಂಥದ್ದೇ ಇತ್ತು. ಅಭ್ಯರ್ಥಿಯ ಘೋಷಣೆ ಆಗೋದಕ್ಕಿಂತ ಮೊದಲೇನೆ ಇವ್ರುಗಳೇ ಪ್ರಚಾರ ಶುರು ಮಾಡಿದ್ರು ಆಲ್ರೆಡಿ. DK ಸುರೇಶ್ ಹಿನ್ನಡೆ ಮತ್ತೊಮ್ಮೆ. DK ಸುರೇಶ್, ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಹಿನ್ನಡೆ ನೋಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಆಗಿ ಹಿನ್ನಡೆ. PC ಗದ್ದಿಗೌಡರ್ 2651 ಮತಗಳ ಮುನ್ನಡೆ. ಸಂಯುಕ್ತ ಪಾಟೀಲ್ ಮುನ್ನಡೆ ಇದ್ರು ಮೊದಲು ಆರಂಭದಲ್ಲಿ, ಈಗ ಹಿನ್ನಡೆ. 2651 ಮತಗಳಿಂದ PC ಗದ್ದಿಗೌಡರ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಗಜಕೇಸರಿ ಹುಡುಗಿ ಎನ್ಬಹುದು. ಹೌದೌದು, ಯಾಕಂದ್ರೆ ಗಜಕೇಸರಿ ಯೋಗ ಇದೆ, ನಾನು ಮುಂದೊಂದಲ್ಲ ಒಂದ್ ದಿವಸ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ. ಮಹಾರಾಷ್ಟ್ರದಲ್ಲಿ NDA ಹಾಗೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳು ಬಹಳ ಫೈಟ್ ನಡೀತಾ ಇದೆ. ಐವತ್ತೈದು ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ನಾವು ನೋಡ್ತಾ ಇದೀವಿ. 25 ಕ್ಷೇತ್ರಗಳಲ್ಲಿ ಇಂಡಿಯಾ ಅಭ್ಯರ್ಥಿಗಳ ಮುನ್ನಡೆ. ಓವರ್ ಆಲ್ ನಾವು ನೋಡೋದಾದ್ರೆ ಬಿಹಾರದ ಕ್ಷೇತ್ರಗಳನ್ನು ನೋಡ್ತಾ ಇದ್ವಿ. 28 ಕ್ಷೇತ್ರಗಳ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ. ದೆಹಲಿನಲ್ಲಿ ಇಂಡಿಯಾ 4 ಕ್ಷೇತ್ರಗಳಲ್ಲಿ ಮುನ್ನಡೆ, ಇಂಡಿಯಾ ಒಕ್ಕೂಟದವರು. ಇನ್ನುಳಿದ 3 ಕ್ಷೇತ್ರಗಳಲ್ಲಿ BJP ಮುನ್ನಡೆ. ಓವರ್ ಆಲ್ 271 ಕ್ಷೇತ್ರಗಳು. ಇಂಡಿಯಾ ಮೈತ್ರಿಕೂಟ 199, ಜೊತೆಗೆ ಸಣ್ಣ ಪುಟ್ಟ ಪಾರ್ಟಿಯವರು ಸೇರಿದಂತೆ ಪಕ್ಷೇತರರು 60. NDA ಮೈತ್ರಿಕೂಟ 271 ಕ್ಷೇತ್ರಗಳಲ್ಲಿ ಮುನ್ನಡೆ. ಈಗ ಹಾವೇರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 3692 ಮತಗಳ ಮುನ್ನಡೆ. ಕೈ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮಠಗೆ ಈಗ ಹಿನ್ನಡೆ. ಬಹುಶಃ ಮೊದಲ 2 ಸುತ್ತಿನಲ್ಲಿ ಮುನ್ನಡೆಯಲ್ಲಿದ್ರು ಅನ್ಸುತ್ತೆ. ಚಿಕ್ಕಬಳ್ಳಾಪುರದಲ್ಲಿ 5ನೇ ಸುತ್ತಿನ ಮತ ಎಣಿಕೆ. 5ನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ 29,129 ಮತಗಳ ಮುನ್ನಡೆಯನ್ನ ಸುಧಾಕರ್. ಕಡಿಮೆ ಅಲ್ಲ ಇದು. ಹೌದೌದು. ವೋಟ್ ಎಷ್ಟು ತಗೊಂಡಿದ್ದಾರೆ? ರಕ್ಷಾರಾಮಯ್ಯ ಅವರು 22,195 ಮತಗಳನ್ನ ಪಡೆದುಕೊಂಡಿದ್ರೆ, ಸುಧಾಕರ್ ಅವರು 29,000 ಸುಧಾಕರ್ ಅವರು ಪಡೆದಿರುವಂತ ಮತ. ಅಲ್ಲಿಗೆ ಅವ್ರ ಮುನ್ನಡೆ 6,943 ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಂಡು ಸಾಕ್ತಾ ಇದ್ದಾರೆ. 2ನೇ ಸುತ್ತಿನ ಮತ ಎಣಿಕೆಯಲ್ಲೂ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಜಗದೀಶ್ ಶೆಟ್ಟರ್ಗೆ 66,427 ಮತಗಳು ಲಭ್ಯ ಆಗಿದ್ದರೆ, ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ 53,182 ಮತಗಳು ಬಿದ್ದಿವೆ. 13,241 ಮತಗಳಿಂದ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ.